ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಿನ್ನ ಜೊತೆ ನನ್ನ ಕತೆ ಒಂದು ಸೂಪರ್ ಡೂಪರ್ ಸಂಚಿಕೆ ನೋಡ್ಕೊಂಬರೋಣ. ಕುಟುಂಬ ಅಂದರೆ ಹೇಗಿರಬೇಕು ಅನ್ನೋದು ಈ ಒಂದು ಎಪಿಸೋಡಲ್ಲಿ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಅನ್ಯೋನ್ಯತೆ ಆಗಿರ್ಬೋದು, ತಾಯಿ ಮಕ್ಕಳಿಗೆ ತೋರಿಸುವಂಥ ಪ್ರೀತಿ, ಅತ್ತೆ ಸೊಸೆಯಂದ್ರಿಗೆ ಕೊಡುವಂಥ ಗೌರವ ಆಗಿರ್ಬೋದು, ಇಷ್ಟು ಚೆನ್ನಾಗಿದೆ ಅಂತಂದರೆ ನಿಜಕ್ಕೂ ಬೀಗರು ಅಂದರೆ ಹೇಗಿರಬೇಕು, ಎಣ್ಣೆತ್ತವ್ರು ಹೇಗಿರಬೇಕು ಅನ್ನೋದು ಈ ಒಂದು ಸಂಚಿಕೆಯಲ್ಲಿ ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ತೋರಿಸಿದ್ದಾರೆ. ಅದು ಖುಷಿ ಆಯಿತು ಬಹಳ ದಿನಗಳ ನಂತರ. ಸೊ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹೊರಗಡೆ ಏನಪ್ಪ ಅಂದ್ರೆ ಅಡುಗೆ ಮಾಡ್ತಿರ್ತಾರೆ. ಅಜಿತ್ ಭೂಮಿ ಬರ್ತಾರೆ. ಬಂದ ತಕ್ಷಣ, ಅಮ್ಮ ಏನು ನಡೀತಿದೆಯಮ್ಮ ಇಲ್ಲಿ, ಯಾಕೆ ಈ ರೀತಿ ಮಳೆ ಬಂದು ನಿಂತು ಮತ್ತೆ ಬಿಸಿಲು ಕೂಡ ಬಂದಾಯಿತು, ಅಂಥದ್ರಲ್ಲಿ ಹೊರಗಡೆ ಕೂತು ಅಡುಗೆ ಮಾಡ್ತಿದೆಯಲ್ಲ, ಏನಾಗಿದೆಯಮ್ಮ, ಏನು ಅಂತ ಕೇಳ್ಬೋದಾ ಅಂದಾಗ, ಹಾಂ ಕೇಳೋ, ನಿಮ್ಮ ಅಮ್ಮನಿಗೆ ಆಗ್ಲಿಂದ ನಮ್ಮ ಜೀವ ತಿಂತಾ ಇದ್ದಾಳೆ ಅಂದ ತಕ್ಷಣ, ಅಜಿತ ಏನೋ ಅಂದೆ, ಬಾರೋ ಇಲ್ಲಿ ಅಂದ ತಕ್ಷಣ, ನಾನು ಬರಲ್ಲಮ್ಮ, ಅಮ್ಮ ನಾನು ಪೊಲೀಸಮ್ಮ ಅಂದ ತಕ್ಷಣ, ಇರೋ ನಾನೇ ಬರ್ತೀನಿ ಇರೋ, ಏನೋ ಅಂದೆ ನೀನು, ಅಲ್ಲ ಏನಾದರೂ ಹಬ್ಬ ಏನಮ್ಮ ಅಂತ ಕೇಳ್ತಾನೆ. ಹಬ್ಬನೇ ಯಾಕೆ ಬೇಕೋ, ನಮ್ಮ ಮನೆಗೆ ನಮ್ಮ ಭೂಮಿ ಬಂದಿದ್ದಾಳೆ, ಈ ಮನೆನ ಅಜ್ಜಿ ಕೂಡ ಹೇಳ್ತಾಳೆ, ಈ ಮನೆನ ಒಂದು ಮಾಡಿದವಳು, ಈ ಕುಟುಂಬನ ಒಂದು ಮಾಡಿದವಳು, ಈ ಕುಟುಂಬಕ್ಕೆ ಖುಷಿ ತಂದವಳು, ನೆಮ್ಮದಿ ತಂದವಳು. ಪ್ರತಿಯೊಬ್ಬರು ಒಂದೊಂದು ವರ್ಡನ್ನು ಹೇಳ್ತಾ ಇರ್ತಾರೆ. ಒಂದೊಂದು ವರ್ಡು ಕೂಡ ಮುತ್ತು ರತ್ನದಂತೆ ಇರುತ್ತೆ. ಸೊಸೆನ ಇಷ್ಟು ಹೊಗಳುವಂಥ ಕುಟುಂಬ ಎಲ್ಲಿ ಸಿಗುತ್ತೆ ಹೇಳಿ. ಸೊಸೆ ಕೂಡ ಇದನ್ನು ಹೇಳ್ಬೋದು, ಸೊಸೆ ಕೂಡ ಆ ಕುಟುಂಬಕ್ಕೆ ತಕ್ಕಂತೆ ಹೊಂದ್ಕೊಂಡಿದ್ದಾಳೆ ಅಂತಲೇ ಹೇಳ್ಬೋದು. ಸೊ ಈ ಕಡೆ ಭಾಗ್ಯಮ್ಮ ಅದನ್ನೆಲ್ಲ ಕೇಳಿ ತುಂಬ ಖುಷಿ ಆಗುತ್ತೆ ಭಾಗ್ಯಮ್ಮನಿಗೆ. ಅಜಿತ್ಗೆ ಏನು ಮಾತಾಡಬೇಕು ಅಂತಲೇ ಗೊತ್ತಾಗಲ್ಲ. ಇಲ್ಲಿ ರಮಣವರು ಕೂಡ ಮನೆ ಮಹಾಲಕ್ಷ್ಮಿ, ಮನೆ ರಾಣಿ ಗೀಣಿ ಅಂತೆಲ್ಲ ಹೊಗಳ್ತಾರೆ. ಆಗ ಭಾಗ್ಯಮ್ಮ ಕಣ್ಣೀರಾಗ್ತಾಳೆ. ಭೂಮಿ, ನಾವು ಪಟ್ಟಿರೋ ಕಷ್ಟಕ್ಕೂ ಪ್ರತಿಫಲ ಕೊಟ್ಟ ಕಣೆ ಭಗವಂತ. ಸೊ ಇಂಥ ಮನೆಗೆ ಈಗಿನ ಕಾಲದಲ್ಲಿ ಅದು ಸೊಸೆ ಅಂದ್ರೇ ಏನಪ್ಪ ಅಷ್ಟಕ್ಕಷ್ಟೇ, ಅಂಥದ್ರಲ್ಲಿ ಈ ಮನೆ ಮಹಾಲಕ್ಷ್ಮಿ ಅಂತಾರೆ, ಮನೆ ಮಹಾರಾಣಿ ಅಂತಾರೆ, ಈ ಕುಟುಂಬವನ್ನು ಜೋಡಿಸಿದಂಥ ಪುಣ್ಯಾತ್ಗಿತ್ತಿ ಅಂತಾರೆ. ಅದು ಎಷ್ಟು ನಿನ್ನ ಹಚ್ಕೊಂಡಿದ್ದಾರೆ ಭೂಮಿ ಈ ಕುಟುಂಬದವರು. ಈ ಕುಟುಂಬನ ಕಾಯುವಂಥ ಕಣ್ಣಾಗಬೇಕು ನೀನು. ಈ ಕುಟುಂಬಕ್ಕೆ ಯಾವುದೇ ಕಾರಣಕ್ಕೂ ಕೆಡುಕು ಬಾರದಂತೆ ನೋಡ್ಕೋಬೇಕು ನೀನು. ಇವರಿಟ್ಟಿರೋ ನಂಬಿಕೆನ ಯಾವತ್ತೂ ಕಳ್ಕೊಬಾರ್ದು ನೀನು. ಅರ್ಥ ಆಯ್ತಾ ಭೂಮಿ ಅಂದಾಗ, ಹ್ಞೂ ಅಮ್ಮ ಅಂತ ಭೂಮಿ ಕೂಡ ಕಣ್ಣಲ್ಲಿ ನೀರು ತರ್ತಾಳೆ. ಭಾಗ್ಯಮ್ಮನವ್ರು ಏನು ಮಾಡ್ತಿದ್ದೀರಾ ನೀವು, ನನ್ನ ಸೊಸೆ ಕಣ್ಣಲ್ಲಿ ನೀರು ಹಾಕ್ಸ್ತಿದ್ದೀರಾ, ನನಗೆ ಗ್ಯಾರಂಟಿ ಇದೆ, ನನ್ನ ಸೊಸೆ ಯಾವತ್ತೂ ಕೂಡ ಈ ಕುಟುಂಬಕ್ಕೆ ಧಕ್ಕೆ ತರುವಂಥ ಕೆಲಸ ಮಾಡೋದಿಲ್ಲ, ಸದಾ ಈ ಕುಟುಂಬದ ಕಾವಲಾಗಿರ್ತಾಳೆ ಅಂತ ಯಾರು ಹೇಳ್ತಾರೆ, ಸಂಗೀತ ಭಾಗ್ಯಗೆ ಹೇಳ್ತಾರೆ. ಆಗ ಏನಪ್ಪ ಅಂತಂದ್ರೆ, ದೇವಯಾನಿ ಸುಮ್ಮನೆ ಇರೋದಿಲ್ಲ. ಅದೇ ಹೇಳ್ತಾರಲ್ಲ, ಒಂದಿಷ್ಟು ರಾಸಿ ಗಂಟಲೆ ಜೋಳ ಇರುತ್ತೆ, ಎಲ್ಲನೂ ಅಷ್ಟು ಅಚ್ಚುಕಟ್ಟಾಗಿ ಚೆನ್ನಾಗಿರುತ್ತೆ. ಅಂದರೆ ಇಡೀ ಕುಟುಂಬ ಒಂದು ಏನಂತಂದರೆ ತುಂಬಿದ ರಾಸಿ ಥರ ಇದೆ ಮನೆಯಲ್ಲಿ. ಆ ರಾಸಿಲಿ ಒಂದು ಕಲ್ಲು ಮುಳ್ಳು ಹಳ್ಳೋ ಇರ್ತವೆ ನೋಡಿ, ಅವು ಏನಂತಂದರೆ ಅಷ್ಟು ತಿಂದರೂ ಕೂಡ ಒಂಚೂರು ಏನಾರ ಕಲ್ಲು ಹಳ್ಳೋ ಬಾಯಾಗಿ ಬಂದುಬಿಟ್ರೆ ಇಡೀ ಕುಟುಂಬದ ನೆಮ್ಮದಿ ಹಾಳಾಗ್ತದೆ, ಊಟನೇ ಹಾಳಾಗ್ತದೆ ನಮ್ದು. ಅದೇ ರೀತಿ ಇಲ್ಲಿ ಕುಟುಂಬದ ನೆಮ್ಮದಿ ಹಾಳು ಮಾಡಬೇಕು ಅಂತಲೇ ದೇವಯಾನಿ ಇದ್ದಾಳೆ ಅಂತ ಹೇಳ್ಬೋದು. ಆ ದೇವಯಾನಿ ಏನು ಮಾಡ್ತಾಳೆ ಅಂದರೆ, ಅದೇ ಸಂಗೀತ ಅಷ್ಟು ಕಾನ್ಫಿಡೆಂಟಾಗಿ ಹೇಳ್ತೀಯ ನೀನು ಅಂತ ಹೇಳಿದ ತಕ್ಷಣ, ಅಲ್ಲ ಏನು ಹೇಳ್ತಿದೆಯಾ ದೇವಯಾನಿ ನೀನು, ಅಲ್ಲ ಒಂದು ವೇಳೆ ಭೂಮಿ ಏನಾದರೂ ಈ ಮನೆ ಬಿಟ್ಟು ಹೋದರೆ ಹಿಂಗೆ ಅಂದಾಗ, ದೇವಯಾನಿ ಏನು ಮಾತಾಡ್ತಿದೀಯ ನೀನು, ನನ್ನ ಸೊಸೆ ಬಗ್ಗೆ ನನಗೆ ಗೊತ್ತಿದೆ ಅಂತ ಹೇಳಿದಾಗ, ಅಲ್ಲ ಏನು ಮಾತಾಡ್ತಿದೆಯಾ ದೇವಯಾನಿ, ಅವಳು ನನ್ನ ಮಗ ಮೆಚ್ಚಿ ಮದುವೆ ಆಗಿರೋದು ಅಂತ ರಮಣ್ ಕೂಡ ಹೇಳ್ತಾರೆ. ರಾಮ್ ಅವರು ಹೇಳಿದಾಗ, ನನ್ನ ಮಗನ ಆಯ್ಕೆ ಅದು, ನನ್ನ ಮಗ ಮೆಚ್ಚಿ ಮದುವೆ ಆಗಿರೋದು, ನನ್ನ ಮಗನೇ ಆಯ್ಕೆ, ಯಾವತ್ತೂ ಕೂಡ ಆ ರೀತಿ ಆಗೋಕ್ಕೆ ಚಾನ್ಸೇ ಇಲ್ಲ ಅನ್ನೋ ರೀತಿ ಮಾತಾಡ್ತಾರೆ. ಸೊ ಆಗ ದೇವಯಾನಿ ಇದ್ದವಳು, ನನಗೆ ಗೊತ್ತಿತ್ತು ಸಂಗೀತ, ಭಾಗ್ಯಮ್ಮನಿಗೆ ಅರ್ಥ ಆಗಲಿ ಅಂತ ಹೇಳಿದೆ. ನೋಡಿದ್ರ ಭಾಗ್ಯ ಅವರೇ, ನಿನ್ನ ಮಗಳ ಮೇಲೆ ಈ ಕುಟುಂಬದಲ್ಲಿ ಎಷ್ಟು ಪ್ರೀತಿ ಇದೆ ಅಂತ ಹೇಳಿ ಮತ್ತೆ ಅಂದಿರೋದೇ ಬೇರೆ, ಅವಳು ಇಂಟೆನ್ಷನ್ ಬೇರೆ ಇತ್ತು. ಇಂಟೆನ್ಷನ್ ಇಟ್ಕೊಂಡು ಹುಳಿ ಹಿಂಡಬೇಕು ಅಂತ ಒಂದು ಪಾತ್ರೆ ಹಾಲು ಚೆನ್ನಾಗಿ ಬಿಸಿ ಮಾಡಿಟ್ಟಿದ್ದಾರೆ. ಅಂದರೆ ಎಲ್ಲರೂ ಕೂಡ ಉರಿ ತುಂಬಿ ಮಾತಾಡ್ತಾ ಇದ್ದಾರೆ, ಕಣ್ಣು ತುಂಬ್ಕೊಂಡು ಮಾತಾಡ್ತಾ ಇದ್ದಾರೆ, ಮನಸ್ಸೋ ಇಚ್ಛೆ ಮಾತಾಡ್ತಾ ಇದ್ದಾರೆ, ಭೂಮಿ ಬಗ್ಗೆ ಹೊಗಳ್ತಾ ಇದ್ದಾರೆ. ಅದರಲ್ಲಿ ಲಿಂಬೆಹಣ್ಣು ಹಿಂಡಬೇಕು ಅಂತ ಹೋದ್ಲು, ಅದು ವರ್ಕ್ ಆಗಲಿಲ್ಲ. ಅದನ್ನು ಹೇಗೋ ಮಾಡಿ ರಿವರ್ಸ್ ಮಾಡಿಬಿಟ್ಲು. ಸೊ ನಾನು ನೋಡು ಮಾತಾಡ್ತಾ ನಿಂತಿದ್ದೀನಿ, ರಾಶಿ ಕೆಲಸ ಇದೆ, ಭೀಮ್ ಅಮಾವಾಸ್ಯೆ ಮಾಡಬೇಕು ಅಂತ ಹೇಳ್ತಾರೆ. ಹಾಗಾದರೆ ಭೀಮ್ ಅಮಾವಾಸ್ಯೆನ ನಮ್ಮ ಭೂಮಿ ಮಾಡ್ತಾಳ, ಅಜಿತ್ ಪಾದಪೂಜೆಯನ್ನು ಮಾಡ್ತಾಳ, ಅಜಿತ್ ಭೂಮಿಗೆ ಮೊದಲನೇ ತುತ್ತನ್ನು ತಿನ್ನಿಸ್ತಾರ? ನೋಡೋಣ ಮುಂದಿನ ವಿಡಿಯೋದಲ್ಲಿ. ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಬಾಯ್.